ಆಲ್ ದ ವೆರಿ ಬೆಸ್ಟ್ ಮಗು, ಗೆದ್ದು ಬಾ. ಆಲ್ ದ ಬೆಸ್ಟ್ ಪ್ರತೀತ್. ಏನಾಗುತ್ತೆ ಅಂತ ಅಕ್ಕನ ಕೈಯಲ್ಲಿ ಬ್ಯಾಗ್ ನೋಡಿ, ಭಾರಿ ಭಾರ ಹೊರ್ತಿದ್ದಾಳೆ ಅವಳಷ್ಟೇ ದೊಡ್ಡ ಬ್ಯಾಗು. ಬಾಲ್ ಆನ್ ಫೈರ್. ಊಟ ಬೇಕಾ ಬೇಡವಾ? ನಡಿಯಲ್ಲ ವ್ಯಾನಿಗೆ ಹೋಗ್ತೀವಿ. ಕವರ್ಗಳನ್ನ ಎಸಿಬಾರ್ದು. ಎಸಿರಿ ನಾ ಹೇಳ್ತೀನಿ, ಡಸ್ಟ್ಬಿನ್ ಎಸಿರಿ ಆಯ್ತಾ? ಅಲ್ಲಿ ಓಪನ್ ಮಾಡ್ಬೇಕು. ಮಳೆ ಬರ್ತಾ ಇದೆ. ಕುದುರೆ ಮುಖದಲ್ಲಿ ಹೋಗ್ತಾ ಇದೆ. ನಮಸ್ಕಾರ, ಹರ್ಷಿಸ್ ಡೈರಿ ಎಲ್ಲ ನೋಡ್ತಾ ಇದ್ದೀರಾ. ಮೋಸ್ಟ್ ಸ್ವೀಟ್ ವೆಲ್ಕಮ್. ಸೊ ಈ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ನನ್ನ ತಮ್ಮನ ಹಾಸ್ಟೆಲ್ಗೆ ಬಿಟ್ಟು ಬಂದಿರೋವಂಥದ್ದು. ವ್ಲಾಗ್ ಮಾಡೋದಾ ಬೇಡವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗ್ತಾ ಬರ್ತಾ ಇಲ್ಲ ಒಂದು ಸ್ವಲ್ಪ ಒಂದಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಅದನ್ನು ವ್ಲಾಗ್ ಮೂಲಕ ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ತಂಗಿಯ ಮದುವೆ ವ್ಲಾಗ್ ನೀವು ನೋಡಿದ್ದೀರಲ್ವ, ತುಂಬ ಸಪೋರ್ಟ್ ಮಾಡಿದ್ದೀರ, ಥ್ಯಾಂಕ್ ಯು. ಆ ಮದುವೆ ಮನೆ ಮುಗಿಸ್ಕೊಂಡು ನನ್ನ ತಮ್ಮನ್ನ ಬಿಡೋಕ್ಕೆ ಅಂತ ಹಾಸ್ಟೆಲಿಗೆ ಹೊರಟಿದ್ದು. ಸೊ ನನ್ನ ಜೊತೆ ಅಪ್ಪ ಆ್ಯಂಡ್ ನನ್ನ ಕಸಿನ್ಸ್ ಇಬ್ಬರು ಕೂಡ ಬಂದಿದ್ದರು. ಸೊ ಹೋಗ್ತಾ ಒಂದಷ್ಟು ಮಾತು ಅದು ಇದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೋಡ್ತಾ ಹೋಗಿ. ವೆಲ್ಕಮ್ ಟು ನನ್ನ ವ್ಲಾಗ್. ಕೊಟ್ಟಿಗೆ ಹಾರದಲ್ಲಿ ಇಳಿತಾ ಇದ್ದೀವಿ. ಸೊ ಕಾಫಿಯನ್ನು ಕುಡಿದು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ. ಕಾಫಿ ಹೇಗಿದೆ? ಈ ಕೊಟ್ಟಿಗೆ ಹಾರಕ್ಕೆ ಬಂದಾಗ ಏನು ನೆನಪಾಗುತ್ತೆ ಅಂದರೆ, ನಾವು ಉಜಿರೆಲಿ ಓದ್ತಾ ಇರಬೇಕಾದ್ರೆ ಬರೀ ಜಸ್ಟ್ ಒಂದು ನೀರು ದೋಸೆ ತಿನ್ನಕ್ಕೆ ಅಂತ ಬರೀ ಜಸ್ಟ್ ನೀರು ದೋಸೆ ತಿನ್ನಕ್ಕೆ ಅಂತಾನೆ ಕೊಟ್ಟಿಗೆ ಹಾರಕ್ಕೆ ಬರ್ತಾ ಇದ್ವಿ. ಅದು ನೆನಪಾಗುತ್ತೆ. ಸೊ ಭಾರಿ ಫೇಮಸ್ಸು ಇಲ್ಲಿ. ಅಂದರೆ ನೀರು ದೋಸೆ ನಮಗೇನು ಸ್ಪೆಷಲ್ ಅಂತೇನಲ್ಲ, ಮಲೆನಾಡಲ್ಲಿ ಇದ್ದಾಗ ನೀರು ದೋಸೆ ಕಾಮನು, ಡೈಲಿ ಕಾಮನು, 100 ಅದೇ ಇರುತ್ತೆ. ಸೊ ಒಟ್ಟಿನಲ್ಲಿ ನಾವು ಇದ್ದಾಗ ಚಾರ್ಮಡಿ ಘಾಟಲ್ಲಿ ಕೊಟ್ಟಿಗೆ ಹಾರಕ್ಕೆ ಬಂದು ನೀರು ದೋಸೆಯನ್ನ ತಿಂದು ಹೋಗ್ತಾ ಇದ್ವಿ. ಮಳೆಗಾಲದಲ್ಲಿ ಹೈಯೆಸ್ಟ್ ಟೈಮ್ ಬರ್ತಾ ಇದ್ದಿದ್ದು. ತುಂಬಾ ಪಾರ್ಟಿ ನಡೀತಾ ಇದೆ ಇಲ್ಲಿ. ಹಾಸ್ಟೆಲ್ ಬೇರೆ ಹೋಗ್ತಾ ಇದ್ದಾನೆ, ಸೊ ಪಾರ್ಟಿ ಮಾಡ್ತಾ ಇದ್ದೀವಿ. ಖುಷಿ ಪಾರ್ಟಿ ಅಲ್ಲ, ಬಿಂಗೋ ಅಷ್ಟು ನಿಮಗೇನಾ 4 ಅಷ್ಟು ತಿನ್ಬೇಡಿ ಗಾಯ್ಸ್, ಒಳ್ಳೇದಲ್ಲ. ಅಷ್ಟು ಒಳ್ಳೇದಲ್ಲ, ಅಪೆಂಡಿಕ್ಸ್ ಬರುತ್ತೆ ಎಲ್ಲ ಅವಳಿದ್ದೆ. ಓಕೆ ಫ್ರೆಂಡ್ಸ್, ಬಾಯ್. ಚಾರ್ಮಡಿ ಘಾಟ್. ಕವರ್ಗಳನ್ನ ಎಸಿಬಾರ್ದು. ಎಸಿರಿ ನಾ ಹೇಳ್ತೀನಿ, ಡಸ್ಟ್ಬಿನ್ ಎಸಿರಿ ಆಯ್ತಾ? ಘಾಟಲ್ಲಿ ಈ ಥರ ಕಾರ್ಗಳೆಲ್ಲ ಹೋಗ್ತಾ ಇರುತ್ತೆ, ಓವರ್ಟೇಕ್ ಮಾಡಬಾರ್ದು, ರೂಲ್ಸ್ ಇದೆ. ಈ ಒಂದು ಇನ್ಫಾರ್ಮೇಶನ್ ನನಗೆ ಮರ್ತೋಗಿತ್ತು. ರಮ್ಯಾ ಅವರು ನೆನಪು ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ? ನಾನು ಯಾರು ಟೀಚರು, ಅದಕ್ಕೋಸ್ಕರ ಅಲ್ಲಿ ಓಪನ್ ಮಾಡಬೇಕು. ಚಾರ್ಮಡಿ ಘಾಟಲ್ಲಿ ಬರಬೇಕಾದ್ರೆ ಅಲ್ಲಿ ಕಾಣ್ತಿದೆಯಲ್ಲ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲಿಂದ ಮುಂದೆ ಹೋದರೆ ಚಾರ್ಮಡಿ ಘಾಟು. ಸೊ ಸುರಕ್ಷಿತವಾಗಿ ನಾವು ಏನಂತಾರೆ ಚಲನೆ ಮಾಡಬೇಕು, ಸುರಕ್ಷಿತವಾಗಿ ಜರ್ನಿ ಮಾಡಬೇಕು. ವಾಹನ ಚಾಲನೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ಹೋಗ್ತಾರೆ. ಕಿವಿಯೆಲ್ಲ ಅಂತಿದೆ, ಬ್ಲಾಕ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಗಳಿರ್ತವೆ, ಹುಷಾರು. ನೀವು ತಿಂಡಿ ಗಿಂಡಿ ತಂದು ಬಾಗ್ಲು ಗೀಗ್ಲೆಲ್ಲ ಓಪನ್ ಮಾಡ್ಕೊಂಡು ಹೋದ್ರೆ ಮಂಗ ಬಂದು ತಗೊಂಡು ಹೋಗ್ಬಿಡುತ್ತೆ. ಆದ್ಮೇಲೆ ತಗೊಂಡು ಹೋಗುತ್ತೆ, ಹುಷಾರಾಗಿರಿ, ಬಿ ಕೇರ್ಫುಲ್. ನೋಡಿ ಮಂಗಣ್ಣಲ್ಲಿ ಹೋಗ್ತಾ ಇದೆ. ನಾವು ವಿಂಡೋ ಎಲ್ಲ ಹಾಕಿದ್ವಿ, ಅದಕ್ಕೆ ಎಲ್ಲ ಹೋಯ್ತು. ಅಯ್ಯಯ್ಯೋ, ಇವಾಗಲೇ ಕರ್ಕೋಬೇಕಿತ್ತು ಅದು. ಚಾರ್ಮಾಡಿ ಘಾಟಿಗೆ ಬಂದಿದ್ದೀವಿ. ವಾವ್.
ದ ವೆರಿ ಬೆಸ್ಟ್ ಮಗು, ಗೆದ್ದು ಬಾ. ಆಲ್ ದ ಬೆಸ್ಟ್ ಪ್ರತೀತ್, ಆಲ್ ದ ಬೆಸ್ಟ್, ಮಿಸ್ ಯು, ಐ ಮಿಸ್ ಯು ಟು. ಒಂದು ಒಳ್ಳೆ ಉದ್ದೇಶಕ್ಕೆ ಹೋಗ್ತಾ ಇದೆಯಾ, ಗೆದ್ದು ಬಾ, ಒಳ್ಳೇದಾಗ್ಲಿ. ಟೆಂತಲ್ಲಿ ಒಳ್ಳೆ ರ್ಯಾಂಕ್ ಬಂದಿರುವಂತಹ ಸ್ಟೂಡೆಂಟ್ಸು ಯಾರೆಲ್ಲ ಈ ಕಾಲೇಜಿಗೆ ಸೇರಿದಾರೋ ಅವ್ರ ಫೋಟೋಸ್ ಹಾಕಿದ್ದಾರೆ. ನನ್ನ ತಮ್ಮನ ಫೋಟೋ ಕೂಡ ಇದೆ. ಏನಾಗುತ್ತೆ ಅಂತ ಅಕ್ಕನ ಕೈಯಲ್ಲಿ ಬ್ಯಾಗ್ ನೋಡಿ, ಭಾರಿ ಭಾರ ಹೊರ್ತಿದ್ದಾಳೆ ಅವಳಷ್ಟೇ ದೊಡ್ಡ ಬ್ಯಾಗು. ಓಕೆ ಬಾಯ್. ನಾನಿಲ್ಲೇ ಬಾಕಿ ಆಗ್ತೀನಿ ಆಯಿತಾ, ವಿಡಿಯೋ ಮಾಡ್ತಾ. ಇಲ್ಲ ನನ್ನ ಬಿಟ್ಟು ಹೋಗ್ತಿದ್ದವ್ರಿ. ನನ್ನ ಕ್ಲಾಸಿಗೆ ಹೊಸೊಬ್ಳು ಕಣೆ. ವಾಪಸ್ ಗೋಯಿಂಗ್. ಊಟಕ್ಕೆ ಬಂದ್ವಿ ಹೋಟೆಲ್ಗೆ. ಬನ್ನಿ ಚಲೋ. ಊಟ ಬೇಕಾ ಬೇಡವಾ? ನಡಿಯಲ್ಲ ವ್ಯಾನಿಗೆ ಹೋಗಿ ಓಕೆ ಫ್ರೆಂಡ್ ಬಾಯ್. ಹೌದು, ಒಂದು ರೊಟ್ಟಿ ಅರ್ಧ ಮಾಡಿ ತಗೊಳ್ಳಿ. ನಿಜ ಮೊಸರನ್ನ ಮತ್ತೆ ಬಿರಿಯಾನಿ. ಚಮಕ್ ಮೂವಿಲಿ ಹೇಳ್ತಾರಲ್ಲ, ಬಿರಿಯಾನಿ ಬಿರಿಯಾನಿ. ಫೇವ್ರೆಟ್ ಪಾರ್ಟ್. ಅದಾಗದೆ ಓಪನ್ ಆದ್ರೆ ಏನ್ರಿ ಸೌಕರ್ಯ, ನೀವೆಲ್ಲಿ ಇಟ್ಕೊಂತೀರಾ ಕಾಲು? ತಲೆ ಮೇಲೆ. ನಮ್ಮಪ್ಪ ಗಾಡಿ ಓಡಿಸ್ತಾ ಇದ್ದಾರೆ. ಕಮಾನ್ ಬಾಲು ಬಾಲು ಆನ್ ಫೈರ್. ಚಾರ್ಮಾಡಿ ಘಾಟಲ್ಲಿ ಯಾವ ಥರ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಯಾವ್ದಿರೋದು, ಭಗವತಿ ಅಮ್ಮ ಇರೋದು. ಕಾಣಿಕೆ ಹಾಕಿ ಟ್ರಾವೆಲ್ ಮಾಡಬಹುದು. ಇಲ್ಲಿ ಅಂದರೆ ಕುದುರೆಮುಖ. ಕುದುರೆಮುಖದಲ್ಲಿ ಬರ್ತಾ ಇದ್ದೀವಿ. ಸಮಯ 12 ಗಂಟೆ 10:30. ಮಳೆ ಬರ್ತಾ ಇದೆ. ಕುದುರೆಮುಖದಲ್ಲಿ ಹೋಗ್ತಾ ಇದ್ವಿ. ಹಂಪು ಹಂಪು ಸೇಮ್ ನನಗೂ ಅದೇ ಅನ್ನಿಸ್ತಿದೆ. ಹಿಂದ್ಗಡೆ ಬರ್ತಿರೋ ಆಟೋ ಬೇಕು ಅಂತ ಹಿಂದೆ ಬರ್ತಾ ಇರೋ ಆಟೋನೇ ನಿಂತು ಹೋಗ್ತಾ ಇದ್ದಾರೆ. ಅವರು ಆಟೋದವ್ರು ಅಲ್ಲಿ ನಿಂತಿದ್ರಲ್ಲ, ಅವರ ಈಗ ಮತ್ತೆ ನಿಂತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಮುಂದಕ್ಕೆ ಹೋಗ್ತಾರೆ. ಇದು 3ನೇ ಸಲ. ಯಾಕೋ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇವಾಗ ಕುದುರೆಮುಖದಲ್ಲಿ ಹೋಗ್ತಾ ಇದೀವಿ ನಾವು. ಆಫ್ ರೋಡ್ ನೋಡಿ, ಈ ರೋಡಲ್ಲಿ ರಾತ್ರಿ ಬರೋರು ಯಾವ ಒಂದೇ ಒಂದು ವೆಹಿಕಲ್ಸು ಬರ್ತಿರಲ್ಲ. ನಿಮ್ಮ ಸೇಫ್ಟಿ ಮುಖ್ಯ. ಸೊ ಬಜ್ಗೋಡಿಯಿಂದ ನೀವು ಇನ್ ಕೇಸು ಕುದುರೆಮುಖ ರೋಡಲ್ಲಿ ಬರ್ತೀವಿ ಅಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಬನ್ನಿ, ರಾತ್ರಿ ಹೊತ್ತು ಬರಬೇಡಿ. ಶೃಂಗೇರಿ ಮೇಲಿಂದ ಬನ್ನಿ. ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ವೆಹಿಕಲ್ಸ್ ಇರ್ತವೆ, ಸೇಫ್ಟಿ ಇರುತ್ತೆ. ನೈಟು ತುಂಬಾನೇ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಕಾಟಿ ಇರುತ್ತೆ, ಕಾಟಿ. ವೈಲ್ಡ್ ಅನಿಮಲ್ಸ್ ಎಲ್ಲ ಇರ್ತವೆ. ವೈಲ್ಡ್ ಅನಿಮಲ್ಸ್ ನನ್ನ ಪಕ್ಕ 2 ಕೂತಿದ್ದಾವೆ ವೈಲ್ಡ್ ಅನಿಮಲ್ಸ್. ಅಪ್ಪಾ ನೋಡಿ, ಇದ್ದಂಗೆ ಒಂದು ಬ್ರೇಕ್ ಹೊಡೆದೇ ಬಿಟ್ರೆ ಅತ್ಲ. ಕುದುರೆಮುಖ ಕಾಣಲ್ಲ. ಇದಾಗಿತ್ತು ಈ ವ್ಲಾಗು. ಸೊ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದೇನೋ ಒಂದು ರೀತಿ ಮನಸ್ಸಿನ ಭಾರ ಕೂಡ ಇತ್ತು. ಅದೇ ರೀತಿಯಾಗಿ ಮೊಬೈಲ್ ಎಲ್ಲೋ ಒಂದು ಕಡೆ ಮೂಲೆನೂ ಬಿದ್ದಿತ್ತು ಅಂತಲೂ ಹೇಳ್ಬೋದು. ಇದೇ ರೀತಿಯಾಗಿ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವ್ಲಾಗ್ ಮೂಲಕ ನನ್ನ ತಮ್ಮನಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ 10th ಮುಗಿಸಿ ನೆಕ್ಸ್ಟ್ ಕಾಲೇಜ್ ಲೈಫಿಗೆ ಹೋಗ್ತಾ ಇದ್ದೀರೋ, 2nd PU ಮುಗಿಸಿ ನೆಕ್ಸ್ಟ್ ಕಾಲೇಜ್ ಲೈಫ್ ಹೋಗ್ತಿದ್ದೀರೋ, ಜಾಬ್ ಹುಡುಕ್ತಾ ಇದ್ದೀರೋ, ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ,